Yes. Namaste. Happy evening, all of you. Excellent evening. Jai Gurudev. ಎಲ್ಲರಿಗೂ ಸ್ವಾಗತ. My dear students, ಸ್ನೇಹಿತರೆಲ್ಲರಿಗೂ ವೆಲ್ಕಮ್. ಇವತ್ತಿನ ಈ ಒಂದು ಅದ್ಭುತವಾದ ಲಯನ್ಸ್ ಗೇಟ್ ಪೋರ್ಟಲ್ 8 8 ಆ್ಯಂಡ್ 8 ಈ ಒಂದು ಅದ್ಭುತವಾದ ಕಾಸ್ಮಿಕ್ ಸಮಯದ ಒಂದು ಮ್ಯಾನಿಫೆಸ್ಟೇಷನ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಕ್ವಿಕ್ಲಿ ಎಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ವೆಲ್ಕಮ್. happy evening, all of you. Namaste, happy evening. Yes, quickly type ಮಾಡಿ. Happy evening, namaste, dear students. Superb, superb. ರೈಟ್, ಇವತ್ತಿನ ಈ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನನಗೆ ಇನ್ಫಾರ್ಮ್ ಮಾಡಿದ್ದೆ, ಅಥವಾ ಇಲ್ಲ ಅಂದರೂ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಏನು ಬೇಕು? ಮೊದಲನೇದಾಗಿ ಚಕ್ ಬೇಕು. ಓಕೆ, ಒಂದು ಚೆಕ್, ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ಒಂದು ಚೆಕ್. ಈಗ ಯಾರ ಹತ್ರ ಚೆಕ್ ಇಲ್ಲ ಅಂತ ಅನ್ಸುತ್ತೆ ಅಂಥವರು ಚೆಕ್ನ ಥರಾನೇ ಒಂದು ಪೇಪರಲ್ಲಿ ಬರೆದು ಫಾರ್ಮ್ಯಾಟ್ನ ರೆಡಿ ಮಾಡ್ಕೋಬೋದು. ಚೆಕ್ ನಿಮ್ಮ ಪರ್ಸ್ನಲ್ ಅಕೌಂಟ್ ಆಗಿರ್ಬೋದು, ಅಥವಾ ನಿಮ್ಮ ಕಂಪ್ನಿ ಅಥವಾ ನಿಮ್ಮ ಬಿಸ್ನೆಸ್ ಅಕೌಂಟ್ದು ಚೆಕ್ ಆಗಿರ್ಬೋದು, ನೋ ಪ್ರಾಬ್ಲಮ್. ಸರಿನಾ? ಚೆಕ್ ಬೇಕು, ಎಂಟಿ ಚೆಕ್. ಅದಾದ ನಂತರ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್. ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ಬೇಕು. ಜೊತೆಗೆ ಬೇಕು ವೈಟ್ ಶೀಟ್, ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ವೈಟ್ ಶೀಟ್ ಬೇಕು. ಎಲ್ಲೋ ಇದ್ರೂ ಸೂಪರ್, ಎಲ್ಲೋ ಇಲ್ಲ ಅಂದರೆ ವೈಟ್ ಶೀಟ್ ಬೇಕು. ನೀರು ಬಾಟಲ್ ಇಟ್ಕೊಳ್ಳಿ. ಆ್ಯಂಡ್ ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಶುರು ಮಾಡೋಣ ಇವತ್ತಿನ ಈ ಒಂದು ಅದ್ಭುತವಾದ ಲಯನ್ಸ್ ಗೇಟ್ ಪೋರ್ಟಲ್ನ ರಿಚುಯಲ್, ಮ್ಯಾನಿಫೆಸ್ಟೇಷನ್ ರಿಚುಯಲ್. ಸೊ ಈ ಪೋರ್ಟಲ್ ಏನಿದೆ, ಈ ಸೆಷನ್ನ ನಾನು ಫ್ರಮ್ ಮೆನಿ ಇಯರ್ಸಿಂದ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಜೊತೆಗೆ ನಮ್ಮ ಸ್ಟೂಡೆಂಟ್ಸ್, ಕಮ್ಯುನಿಟಿ ಮೆಂಬರ್ಸ್ಗೆಲ್ಲನೂ ಲೈವಲ್ಲಿ ಮಾಡಿಸ್ತಾ ಇದ್ದೀನಿ. ಅದ್ಭುತವಾದ ರಿಸಲ್ಟ್ಸ್ ಬಂದಿದೆ, ಪ್ರೂವನ್ ರಿಸಲ್ಟ್ಸ್ ಕೊಟ್ಟಿದೆ ಇದು. ಆ್ಯಂಡ್ ಇವತ್ತು ನೀವು ನನ್ನ ಜೊತೆ ಇದನ್ನು ಮಾಡಿ, ಆ್ಯಂಡ್ ಇದರಿಂದ ಖಂಡಿತ ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ ಆಗುತ್ತೆ. ಓಕೆ, ರೆಡಿ ಎಲ್ಲರೂ? ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ ಎಲ್ಲ ಸಾಮಗ್ರಿಗಳನ್ನು. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಫ್ ಯು ಆರ್ ರೆಡಿ. ನೀವೆಲ್ಲ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರೆಡಿ ಅಂತ ಹೇಳ್ಬಿಟ್ಟು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಶನಿವಾರ, ಎಸ್ 8ನೇ ತಾರೀಕು ಇವತ್ತು. ಆ್ಯಂಡ್ ಆಗಸ್ಟ್ ಮಂತಲ್ಲಿದ್ದೀವಿ, 8. ಆ್ಯಂಡ್ ಇನ್ನೇನು ಸ್ವಲ್ಪ ಹತ್ರಲ್ಲಿ ನಿಮಗೆ 8 o'clock ಕೂಡ ಆಗುತ್ತೆ. ಕ್ವಿಕ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳಿ, ಇದೆಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ. ಇಫ್ ಯು ಆರ್ ರೆಡಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಆದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ, ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ಆ್ಯಂಡ್ ಒಂದು ಗುರಿಯನ್ನು ಇಟ್ಕೋಬೇಕು. ನೀವು ಗುರಿಯನ್ನು ಮೈಂಡಲ್ಲಿ ರೆಡಿ ಮಾಡ್ಕೊಳ್ಳಿ. ಸರಿನಾ? ಇಲ್ಲಿಂದ 100 days, 100 days ಅಂತ ಹೇಳಿದ್ರೆ ನವೆಂಬರ್ 6th ಆ ಥರ ಬರುತ್ತೆ. 90 days, 100 daysಗೆ ಏನು ಗೋಲ್ ನಿಮ್ಮದು, ಏನನ್ನು ಪಡಿಬೇಕಂತಿದ್ರ ಮನಿ ವಿಚಾರದಲ್ಲಿ. ಓಕೆ, ಮನಿ ವಿಚಾರದಲ್ಲಿ ಮುಖ್ಯವಾಗಿ, ಬಿಕಾಸ್ 8 ಈಸ್ ಅ ನಂಬರ್ ಆಫ್ ಮನಿ, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವೆಲ್ತ್ನ ನಂಬರ್ ಆಗಿರುತ್ತೆ. ಆ್ಯಂಡ್ ಈ ಲಯನ್ಸ್ ಗೇಟ್ ಪೋರ್ಟಲಲ್ಲಿ ಅದ್ಭುತವಾದ ಎನರ್ಜಿನ ಪಡಿತೀರಾ. ನಿಮ್ಮ ಮನಿ ವಿಚಾರದ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಮನಿ ಬ್ಲಾಕೇಜ್ ಇದ್ದರೆ ಅದು ಕ್ಲಿಯರ್ ಮಾಡಲಿಕ್ಕೆ, ಅಥವಾ ಏನೇ ಒಂದು ಮನಿ ವಿಚಾರದಲ್ಲಿ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ವಂಡರ್ಫುಲ್ ಸಮಯ ಇದು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ವಿಕ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಲೆಟ್ ಮಿ ನೋ ಇಫ್ ಯು ಆರ್ ರೆಡಿ. ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಲೆಟ್ ಮಿ ನೋ ಇಫ್ ಯು ಆರ್ ರೆಡಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆರ್ ಅಂತ ಅಥವಾ ರೆಡಿ ಅಂತ ಹಾಕಿ. ಡನ್. ಓಕೆ, ಶುರು ಮಾಡೋಣ.
ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಲೇಟ್ ಆಗಿ ಜಾಯಿನ್ ಆದ್ರಿ, ವೆಲ್ಕಮ್ ಆಲ್ ಆಫ್ ಯು. ಇವತ್ತಿನ ಈ ಲಯನ್ಸ್ ಗೇಟ್ ಪೋರ್ಟಲ್ನ ಮ್ಯಾನಿಫೆಸ್ಟೇಷನ್ ಸೆಷನ್ಗೆ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೋಡಿ, ಏನಿದು ಈ ಲಯನ್ಸ್ ಗೇಟ್ ಪೋರ್ಟಲ್ ಅಂದ್ರೆ ಏನು, ಏನಿದ್ರ ಮಹತ್ವ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಹೇಳಿದಾಗ ಇದು ಒಂದು ಕಾಸ್ಮಿಕ್ ಇವೆಂಟ್ ಆಗಿರುತ್ತೆ. ಕಾಸ್ಮಿಕ್ನ ಅದ್ಭುತವಾದ ಒಂದು ಸಮಯ. ಈ ಕಾಸ್ಮಿಕ್ ಇವೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇಟ್ಸ್ ಅ ಪೋರ್ಟಲ್. ಪೋರ್ಟಲ್ ಅಂತ ಹೇಳಿದ್ರೆ ಒಂದು ಸಮಯ ಅಂತ ಕರಿತೀವಿ. ಒಂದು ಸಮಯದಲ್ಲಿ ಅದ್ಭುತವಾದ ಒಂದು ಅಲೈನ್ಮೆಂಟ್ ಬರುತ್ತೆ. ಓಕೆ, ಎಲ್ಲನೂ ಒಂದು ಕಾಲ ಕೂಡಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ಅಲೈನ್ಮೆಂಟ್ನ ಸಮಯ ಇದು. ಯಾವ ಥರ ಅಲೈನ್ಮೆಂಟ್ ಇದು? ಯೂನಿವರ್ಸಲ್ಲಿ ಒಂದು ಕಾಸ್ಮಿಕ್ ಇವೆಂಟ್ ನಡೆಯುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ನೋಡಿ, ಇವತ್ತು ತಾರೀಕು 8 ಬರುತ್ತೆ. ಇವತ್ತು ತಾರೀಕು 8 ಆ್ಯಂಡ್ ಸ್ಪೆಷಲಿ ಶನಿವಾರ ಕೂಡ ಬಂದಿದೆ. ಆ್ಯಂಡ್ ಅಷ್ಟೇ ಅಲ್ದಿರ ಆಗಸ್ಟ್ ಮಂತಲ್ಲಿದ್ದೀವಿ. ಸೊ 8ನೇ ತಾರೀಕು ಆ್ಯಂಡ್ 8ನೇ ತಿಂಗಳಲ್ಲಿ, ಜೊತೆಗೆ 2026ರಲ್ಲಿ 26ನ ಕೂಡಿಸಿದ್ರೆ 8 ಬರುತ್ತೆ. ಆ್ಯಂಡ್ ಇನ್ನೇನು ಇವಾಗ 8 ಗಂಟೆ ಕೂಡ ಆಗುತ್ತೆ. ಇಟ್ಸ್ ಅ ಅಲೈನ್ಮೆಂಟ್ ಆಫ್ 8 ಆ್ಯಂಡ್ 8 ಇಸ್ ಅ ನಂಬರ್ ಆಫ್ ಮ್ಯಾನಿಫೆಸ್ಟೇಷನ್, ಜೊತೆಗೆ ಮನಿ ಕೊಡೋಂಥ ನಂಬರ್ ಆಗಿರುತ್ತೆ, ಇನ್ಫಿನಿಟಿಯ ನಂಬರ್ ಆಗಿರುತ್ತೆ. 8ನ ಬರೆಯೋದು ನೋಡಿ ಹೇಗೆ. ಈಗ 8ನ ನಾವು ಮಲಗಿಸಿ ಬರೆದಾಗ ಏನಾಗುತ್ತೆ, ಸ್ಲೀಪಿಂಗ್ ಪೊಸಿಷನಲ್ಲಿ, ಇಟ್ಸ್ ಅ ಇನ್ಫಿನಿಟಿ ಸಿಂಬಲ್. ಸೊ ಇನ್ಫಿನಿಟಿ ಅಂದರೆ ಇಟ್ ಈಸ್ ಲೈಕ್ ಏನು ಬೇಕೋ, ಎಷ್ಟು ಬೇಕೋ ಎಲ್ಲವನ್ನ ಯೂನಿವರ್ಸ್ ಕೊಡೋಂಥದ್ದು. ಆ್ಯಂಡ್ ಲಯನ್ಸ್ ಗೇಟ್ ಅಂದಾಗ, ಲಯನ್ ಅಂದರೆ ಸೂರ್ಯ. ಸೂರ್ಯ ನಾವು ತಂದೆಯ ರೂಪದಲ್ಲಿ ಅದನ್ನು ಡಿನೋಟ್ ಮಾಡ್ತೀವಿ. ಸೊ ತಂದೆ ಎಲ್ಲವನ್ನ ಕೊಡ್ತಾರೆ ಮಕ್ಕಳಿಗೆ, ಏನು ಬೇಕು ಎಲ್ಲ ಶಕ್ತಿ ಅಥವಾ ಒಂದು ಗುರಿ ಅಚೀವ್ ಮಾಡಲಿಕ್ಕೆ ಅಥವಾ ಮನಿ ಮ್ಯಾನಿಫೆಸ್ಟೇಷನ್ಗೆ ಎಲ್ಲವನ್ನ ಬ್ಲೆಸ್ ಮಾಡೋಂಥದ್ದು ತಂದೆ ಆಗಿರುತ್ತೆ. ಅಂದರೆ ಸೂರ್ಯನಿಂದ, ಈಗ ಸೂರ್ಯನಿಂದ ಬೆಳಕು ಬಂದರೆ ತಾನೇ ಇಲ್ಲಿ ಜೀವಿಗಳು ಅಥವಾ ಮರ ಗಿಡಗಳು ಎಲ್ಲ ಒಂದು ಏನು ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋಂಥದ್ದು. ಸೊ ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ಸೂರ್ಯನ ಬೆಳಕು, ಸೂರ್ಯನ ಎನರ್ಜಿ ತುಂಬ ಇಂಪಾರ್ಟೆಂಟು. ಸೊ ಈ ಲಯನ್ಸ್ ಗೇಟ್ ಪೋರ್ಟಲ್ ಅಂದರೆ ಏನಪ್ಪ? ಈ ಲಯನ್ಸ್ ಗೇಟ್ ಪೋರ್ಟಲಲ್ಲಿ ಇಟ್ಸ್ ಅನ್ ಕಾಸ್ಮಿಕ್ ಅಲೈನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಲ್ಲೇನಪ್ಪ ಅಂತ ಹೇಳಿದ್ರೆ, ಸನ್ ಸೂರ್ಯ ಜೊತೆಗೆ ಸೀರೀಸ್ ಅನ್ನೋ ಒಂದು ನಕ್ಷತ್ರ, ಜೊತೆಗೆ ನಮ್ಮ ಅರ್ತ್ ಈ ಎಲ್ಲನೂ ಒಂದು ಇಟ್ಸ್ ಅ ಆರ್ಬಿಟ್ ಅಲೈನ್ಮೆಂಟಲ್ಲಿ ಬರುತ್ತೆ. ಈ ಆರ್ಬಿಟ್ ಅಲೈನ್ಮೆಂಟಲ್ಲಿ ಬಂದಾಗ ಇದು ಒಂದು ಪೋರ್ಟಲ್ ಥರ ಗೇಟ್ ಓಪನ್ ಆದಂಗೆ ಅದ್ಭುತವಾದ ಎನರ್ಜಿ ಕ್ರಿಯೇಟ್ ಆಗುತ್ತೆ ಈ ಸಮಯದಲ್ಲಿ. ಈ ಸಮಯದಲ್ಲಿ ಯಾರೆಲ್ಲ ನಿಮ್ಮ ಗುರಿ ಉದ್ದೇಶಗಳನ್ನು ಯೂನಿವರ್ಸ್ಗೆ ತಲುಪಿಸ್ತೀರಾ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ಅದೆಲ್ಲನೂ ಆಟೋಮೆಟಿಕಲಿ ಬೇಗ ನಿಮಗೆ ಅಟ್ರಾಕ್ಟ್ ಆಗಲಿಕ್ಕೆ ಆ್ಯಂಡ್ 100% ಅಟ್ರಾಕ್ಟ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಎಸ್, ಜೊತೆಗೆ ಆ್ಯಕ್ಷನ್ ಕೂಡ ಮಾಡ್ತೀರಂತೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ಸಮಯದಲ್ಲಿ ಯಾರೆಲ್ಲ ನಿಮ್ಮ ಫೋಕಸ್, ಗಮನ, ಎನರ್ಜಿ ಪೂರ ನಿಮ್ಮ ಒಂದು ವಿಷ್ನ ಬಗ್ಗೆ ಗಮನ ಕೊಡ್ತೀರಾ, ಇದೆಲ್ಲನೂ ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದರಿಂದ ರಿಸಲ್ಟ್ಸು ಪಡೆದಿದ್ದೀನಿ. ಆ್ಯಂಡ್ ಮೆನಿ ಆಫ್ ಅವರ್ ಸ್ಟೂಡೆಂಟ್ಸ್ ಇದನ್ನೆಲ್ಲ ಮಾಡಿ ರಿಸಲ್ಟ್ಸ್ ಕೂಡ ಪಡೆದಿದ್ದಾರೆ. ಸೊ ಈ ಒಂದು ಸೆಷನಲ್ಲಿ ಇದನ್ನ ನಾವು ಮಾಡಿ, ರಿಚುವಲ್ನ ಫಾಲೋ ಮಾಡಿ, ನಿಮ್ಮ ಲೈಫಲ್ಲೂ ಈ ಲಯನ್ಸ್ ಗೇಟ್ ಪೋರ್ಟಲ್ನ ಒಂದು ಮಹತ್ವದಿಂದ ವಂಡರ್ಫುಲ್ ಎನರ್ಜಿ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಲಿ ಅಂಥೇಳಿ ವಿಶ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಕಾಸ್ಮಿಕ್ ಇವೆಂಟ್. ಇದು ಲಯನ್ಸ್ ಗೇಟ್ ಪೋರ್ಟಲ್ 8888ನ ಒಂದು ಸಮಯ ಇದು. ಓಕೆ, ಇಟ್ಸ್ ಅಲೈನ್ಮೆಂಟ್ ಬರುತ್ತೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ಗೆ ಬೆಸ್ಟ್ ಸಮಯ ಆಗಿರುತ್ತೆ. ಓಕೆ, ಸೊ ಶುರು ಮಾಡೋಣ ಎಲ್ಲರೂ. ಆಸ್ ಐ ಟೋಲ್ಡ್, ಬೇಕಾಗಿರೋಂಥ ಸಾಮಗ್ರಿ ಏನು? ಚೆಕ್ ಬೇಕು, ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ಚೆಕ್. ಪೆನ್ ಬೇಕು, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ವೈಟ್ ಕಲರ್ ಶೀಟ್ ಬೇಕು ಅಥವಾ ಎಲ್ಲೋ ಇದ್ರೂ ಕೂಡ ಬೆಸ್ಟು. ಅದಾದ ನಂತರ ಬೇಕಾಗಿರೋಂಥದ್ದು ನಿಮ್ಮ ಒಂದು ವಿಶ್, ಹಣಕಾಸಿನ ವಿಚಾರದಲ್ಲಿ ಅಥವಾ ಏನಾದರೂ ಬೈ ಮಾಡಬೇಕಂತಂದ್ರೆ, ಆ ಕೆಲಸ ಆಗಬೇಕಂದ್ರೆ ಒಂದು ವಿಶ್ನ ಒಂದು ನೆನ್ಪಿಟ್ಕೊಳ್ಳಿ. ಮೇನ್ಲಿ ನಾನು ಹೇಳೋದು ಮನಿ ವಿಚಾರದಲ್ಲಿ ಇಟ್ಕೊಳ್ಳಿ, ಸೊ ದ್ಯಾಟ್ ಅದು ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಈ ಸಮಯದಲ್ಲಿ. ಓಕೆ, 100 ಡೇಸ್, ಇಲ್ಲಿಂದ 3 ಮಂತ್ಸಲ್ಲಿ ನೀವು ಏನು ಅಚೀವ್ ಆಗಬೇಕು ಅಥವಾ ಏನು ಪಡಿಬೇಕಂತಿದ್ದೀರಾ, ಆ ಒಂದು ವಿಷ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ನಾವು ಮಾಡೋಣ ಇವಾಗ, ಸರಿನಾ? ಎಸ್, ರೆಡಿ ಎಲ್ಲರೂ? ವಾಟರ್ ಬಾಟಲ್ ಇಟ್ಕೊಳ್ಳಿ ಜೊತೆಗೆ ಪ್ರತಿಯೊಬ್ಬರೂ. ಡ್ರಿಂಕ್ ಲಿಟಲ್ ವಾಟರ್.
ಸ್ವಲ್ಪ ನೀರು ಕುಡೀರಿ ಎಲ್ಲರೂ. ಪ್ರೇಯರೊಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಡ್ರಿಂಕ್ ವಾಟರ್. ಪ್ರೇಯರೊಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಹೋಗಿ. ಬ್ರೀದ್ ಇನ್ ಮಾಡಿ. ಬ್ರೀದ್ ಔಟ್ ಮಾಡಿ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಯಾವುದೇ ನೆಗೆಟಿವ್ ವರೀಸ್, ಟೆನ್ಷನ್ ಇದೆಲ್ಲ ಆಚೆ ಹಾಕಿ ಗಮನ ಪೂರ್ತಿ ಸೆಷನ್ ಕಡೆಗೆ ತಗೊಂಡು ಬನ್ನಿ. ಇನ್ಹೇಲ್ ಮಾಡಿ ಅಂಡ್ ಎಕ್ಸೇಲ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವ್ರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಕೇಳ್ಕೊಳ್ಳಿ, ಈ ಒಂದು ಲಯನ್ಸ್ ಗೇಟ್ ಪೋರ್ಟಲ್ನ ರಿಚುವಲಿಂದ ನನ್ನ ಒಂದು ವಿಶ್ ಇದೆಲ್ಲ 100% ವರ್ಕ್ ಆಗೋ ಥರ, ಅಚೀವ್ ಆಗೋ ಥರ, ರಿಸಲ್ಟ್ ಬರೋ ಥರ, ಮತ್ತು ಯಾವುದೇ ಅಡೆ ತಡೆಗಳೆಲ್ಲ ಇದ್ರೂ ಅದೆಲ್ಲ ನಿವಾರಣೆ ಆಗೋ ಥರ ಆಶೀರ್ವಾದ ಮಾಡಿ, ಬ್ಲೆಸ್ ಮಾಡಿ ಅಂಥೇಳಿ ಕೇಳ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಈ ಒಂದು ಅವಕಾಶ ಮತ್ತು ಈ ಒಂದು ಸೆಷನ್ನ ನಿಮಗೆ ಕಲ್ಪಿಸ್ಕೊಟ್ಟಿರೋದಕ್ಕೆ. ಸರಸ್ವತಿ ಆರಾಧನೆ ಮಾಡ್ತಾ ಈ ಒಂದು ರಿಚುವಲ್ ಇದೆಲ್ಲ 100% ವರ್ಕ್ ಆಗೋ ಥರ, ಬ್ಲೆಸ್ ಮಾಡೋ ಥರ ಪ್ರೇ ಮಾಡ್ಕೊಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ರೆಡಿ? ಎಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಮೊದಲಿಗೆ ಚೆಕ್ಕಲ್ಲಿ ಏನು ಬರಿಬೇಕು ಅದನ್ನು ಹೇಳ್ತೀನಿ. ಓಕೆ, ಚೆಕ್ಕಲ್ಲಿ ಏನು ಬರಿಬೇಕು? ಆಸ್ ಐ ಟೋಲ್ಡ್, ಪರ್ಸ್ನಲ್ ಚೆಕ್ ಆಗಿರ್ಬೋದು, ಅಥವಾ ನಿಮ್ಮ ಆಫೀಸ್ದು ಅಥವಾ ನಿಮ್ಮ ಬಿಸ್ನೆಸ್ದು ಕಂಪನಿ ಚೆಕ್ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಎನಿ ಚೆಕ್. ಚೆಕ್ ಇಲ್ಲ ಅನ್ನೋಂಥವ್ರು ಚೆಕ್ನ ಥರನೇ ಒಂದು ಶೀಟಲ್ಲಿ ಫಾರ್ಮ್ಯಾಟ್ನ ಬರ್ಕೊಳ್ಳಿ. ಚೆಕ್ನ ಥರನೇ ಒಂದು ಶೀಟಲ್ಲಿ ಫಾರ್ಮ್ಯಾಟ್ ಬರ್ಕೊಳ್ಳಿ ಆ್ಯಂಡ್ ಅದನ್ನು ಮಾಡ್ತೀರಂತೆ. ಓಕೆ, ಅಥವಾ ನಿಮಗೆ ಗೂಗಲಲ್ಲಿ ಕೂಡ ಡಮ್ಮಿ ಚೆಕ್ದು ಫಾರ್ಮ್ಯಾಟ್ ಸಿಗುತ್ತೆ, ಅಥವಾ ಯೂನಿವರ್ಸ್ ಚೆಕ್ ಅಂತಲೇ ಬರುತ್ತೆ, ಅದು ಕೂಡ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಕ್ಕೋಬೋದು ನೀವು. ಅಥವಾ ಅದೇ ಥರ ನೀವು ಪೇಪರಲ್ಲೂ ಕೂಡ ಬರೆದು ನೀವು ತಯಾರು ಮಾಡ್ಕೋಬೋದು. ಸರಿನಾ? ಸೊ ಮೊದಲಿಗೆ ಚೆಕ್ಕಲ್ಲಿ ಏನು ಬರಿಬೇಕು ಅದನ್ನು ಹೇಳ್ತೀನಿ ನಾನು. ಅಬ್ಸರ್ವ್ ಮಾಡಿ ಎಲ್ಲರೂ. ಮೊದಲು ಚೆಕ್ಕಲ್ಲಿ ಏನು ಬರಿಬೇಕಂತ ಅದನ್ನು ಹೇಳ್ತೀನಿ ನಾನು. ಓಕೆ, ಸೊ ಮೊದಲಿಗೆ ಚೆಕ್ಕಲ್ಲಿ ಹೆಸರು ಬರಿತೀವಿ ನಮ್ಮದು. ರೆಡ್ ಕಲರ್ ಪೆನ್ ತಗೊಳ್ತೀರಾ, ಹೆಸರನ್ನ ಬರಿತೀರಾ. ನಿಮ್ಮ ಅಕೌಂಟಲ್ಲಿ ಏನು ಹೆಸರಿದೆ, ಬ್ಯಾಂಕ್ ಅಕೌಂಟಲ್ಲಿ ಏನಿದ್ರೆ ಆ ಥರ ಹೆಸರು ಬರಿತೀರಾ. ಆ್ಯಂಡ್ ಇವತ್ತಿನ ದಿನಾಂಕ ಹಾಕಿ. ತಾರೀಕು ಇವತ್ತು 8ನೇ ತಿಂಗಳು 2026 ಅಷ್ಟನ್ನು ಹಾಕಿ. ಅದಾದ ನಂತರ ವರ್ಡಿಂಗ್ಸಲ್ಲಿ ಬರೀರಿ. ಒಂದು ಅಮೌಂಟ್ ಫಿಕ್ಸ್ ಮಾಡ್ಕೊಳ್ಳಿ. 3 ಮಂತ್ಸಲ್ಲಿ ಏನು ಅಮೌಂಟ್ ಬೇಕು ಯೂನಿವರ್ಸಿಂದ, ಅಥವಾ ಏನು ಮ್ಯಾನಿಫೆಸ್ಟ್ ಆಗಬೇಕು ನಿಮಗೆ, ಅಮೌಂಟ್ನ ಡಿಸೈಡ್ ಮಾಡ್ಕೊಳ್ಳಿ. ಅದು 2 ಲ್ಯಾಕ್ಸಾ, 5 ಲ್ಯಾಕ್ಸಾ, 10 ಲ್ಯಾಕ್ಸಾ, ರೈಟ್? ಸೊ ಅಮೌಂಟನ್ನ ಬರೀರಿ, ಇಲ್ಲಿ ನಂಬರಲ್ಲಿ ಬರೀರಿ, ಹಾಗೆ ವರ್ಡ್ಸಲ್ಲೂ ಬರೀರಿ. ಅದಾದ ನಂತರ ಸೈನ್ ಹಾಕಿ, ನಿಮ್ಮ ಸಹಿಯನ್ನು ಹಾಕಿ. ಮಾಡಿ, ಎಲ್ಲರೂ ಮಾಡಿ ಕ್ವಿಕ್ಲಿ. ಪ್ರತಿಯೊಬ್ಬರೂ ಚೆಕ್ ತೊಗೊಂಡಿದ್ದೀರಾ. ಚೆಕ್ಕಲ್ಲಿ ನೇಮ್ ಪೇ ಜಾಗದಲ್ಲಿ, ಅಥವಾ ನೇಮ್ ಜಾಗದಲ್ಲಿ, ಅಥವಾ ಟು ಪೇ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ. ನಿಮ್ಮ ಅಕೌಂಟಲ್ಲಿ ಏನು ಹೆಸರಿದೆ ಆ ಹೆಸರನ್ನ ಬರೀರಿ, ಪೂರ್ತಿ ಹೆಸರನ್ನು. ಅದಾದ ನಂತರ ಡೇಟಲ್ಲಿ ಇವತ್ತಿನ ದಿನಾಂಕ ಹಾಕಿ, 8/8/2026, ಆ್ಯಂಡ್ ಅಮೌಂಟ್ ಹಾಕಿ. ಈ 3 ಮಂತ್ಸಲ್ಲಿ ನಿಮ್ಗೆ ಏನು ಅಚೀವ್ ಏನು ಬರಬೇಕು, ಅಮೌಂಟು ಏನು ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ರೆ ಆ ಅಮೌಂಟ್ನ ಬರೀರಿ. ಆ್ಯಂಡ್ ಅದೇ ಅಮೌಂಟ್ನ ಅಕ್ಷರದಲ್ಲೂ ವರ್ಡಿಂಗ್ಸಲ್ಲೂ ಬರೀರಿ. ಅದಾದ ನಂತರ ಸೈನ್ ಮಾಡಿ.
ಆ್ಯಂಡ್ ಸೈನ್ ಮಾಡ್ತಾ ಲಾಡ್ ಆಫ್ ಎನರ್ಜಿ, ಲಾಡ್ ಆಫ್ ಗ್ರ್ಯಾಟಿಟ್ಯೂಡ್ ಒಂದಿಗೆ, ಫೀಲಿಂಗ್ ಒಂದಿಗೆ ಸೈನ್ ಮಾಡಿ ಪ್ರತಿಯೊಬ್ರು. ಎಸ್, ರೆಡ್ ಕಲರ್ ಪೆನ್, ರೆಡ್ ಕಲರ್ ಪೆನ್. ಈಗ ರೆಡ್ ಇಲ್ಲ ಅನ್ನೋಂಥವ್ರು ಇಟ್ಸ್ ಓಕೆ, ಬ್ಲೂನಲ್ಲೂ ಮಾಡಿ ಇವಾಗ. ಬಟ್ ರೆಡ್ ಈಸ್ ವೆರಿ ಗುಡ್ ಫಾರ್ ಮ್ಯಾನಿಫೆಸ್ಟೇಷನ್. ರೆಡ್ಡಲ್ಲಿ ಬರೆಯುವಂಥದ್ದು ವಂಡರ್ಫುಲ್ ಮ್ಯಾನಿಫೆಸ್ಟೇಷನ್ಗೆ. ಬರ್ದ್ರಾ ಎಲ್ಲರೂ? ಈಗ ಆ ಚೆಕ್ಕಲ್ಲಿ ಹಿಂಭಾಗ, ಬ್ಯಾಕ್ ಸೈಡಲ್ಲಿ ಏನು ಬರಿಬೇಕು ಅದನ್ನು ಹೇಳ್ತೀನಿ ನಾನು. ಎಲ್ಲರೂ ಫೋಕಸ್ ಮಾಡಿ ಗಮನ ಕೊಡಿ ಈ ಕಡೆ. ಚೆಕ್ಕಲ್ಲಿ ಏನು ಬರೀತೀರಾ? ಬ್ಯಾಕ್ ಸೈಡಲ್ಲಿ ಇದನ್ನು ಬರೀತೀರಾ. ಮೊದಲಿಗೆ ಇನ್ಫಿನಿಟಿ ಸಿಂಬಲ್ ಹಾಕಿ, ಸ್ಲೀಪಿಂಗ್ ಏಟ್ ಇನ್ಫಿನಿಟಿ ಸಿಂಬಲ್ ಹಾಕಿ, ಜೊತೆಗೆ ಅದರ ಕೆಳಗಡೆ 1176 ಹಾಕಿ. ಚೆಕ್ನ ಹಿಂಭಾಗದಲ್ಲಿ ಇನ್ಫಿನಿಟಿ ಸಿಂಬಲ್ ಬರೀರಿ ಎಲ್ಲರೂ. 1176 ಹಾಕಿ, ಹೀಲಿಂಗ್ ಕೋಡ್ ಇದು ಮ್ಯಾನಿಫೆಸ್ಟೇಷನ್ಗೆ. ಆ್ಯಂಡ್ ಡೇಟ್ ಹಾಕಿ. ಯಾವ ಡೇಟ್ ಹಾಕಬೇಕು? ಈ ಡೇಟು ನವಂಬರಲ್ಲಿ ಬರುತ್ತೆ. ಆ್ಯಂಡ್ 6/11/2026 ಈ ಡೇಟ್ ಒಳಗಡೆ ಮ್ಯಾನಿಫೆಸ್ಟ್ ಆಗಬೇಕು ಅಂಥೇಳಿ ನಿಮಗೆ. ಇಟ್ಸ್ ಅ ವಂಡರ್ಫುಲ್ ಡೇಟ್ ಆ್ಯಕ್ಚುಲಿ. ಆ್ಯಂಡ್ 9 ನಂಬರ್ ಟೋಟಲ್ ಬರುತ್ತೆ. ಆ್ಯಂಡ್ 6 ಇದೆ. ಇಟ್ಸ್ ಅ ವಂಡರ್ಫುಲ್ ಡೇಟ್. ಸೊ ಈ ಡೇಟ್ ಈಸ್ ಅ ಪೀರಿಯಡ್, ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಇದು ಸಮಯ ಆಗಿರುತ್ತೆ. ಇಷ್ಟು ದಿನದಲ್ಲಿ ಇದು ಅಚೀವ್ ಆಗಲಿಕ್ಕೆ. ಓಕೆ, ಆ ಡೇಟ್ ಹಾಕಿ ಅದಾದ ನಂತರ ಕೆಳಗಡೆ ಈ ಮಂತ್ರವನ್ನು ಬರೀತೀರಾ. ಬರ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಇಂಗ್ಲೀಷಲ್ಲಿ ಬರೆಯೋರು ಇಂಗ್ಲೀಷಲ್ಲಿ ಬರೀರಿ, ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀರಿ. ಓಂ ಶ್ರೀಂ, ಕನ್ನಡದಲ್ಲಿ ಇಲ್ಲೂ ಇದೆ ನೋಡಿ, ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಎಸ್, ಕನ್ನಡದಲ್ಲಿ ಬರೆಯೋರು ನೀಟಾಗಿ ಕನ್ನಡದಲ್ಲಿ ಬರೀರಿ, ಇಂಗ್ಲೀಷಲ್ಲಿ ಬರೆಯೋರು ಇಂಗ್ಲೀಷಲ್ಲೂ ಬರೀರಿ. ಎರಡು ಬರೀತೀರಾ? ಎರಡು ಬರೀರಿ, ನೋ ಪ್ರಾಬ್ಲಮ್. ಎರಡು ಬರಿತೀನಿ ಸರ್ ನಿಮ್ಮ ಥರ ಅನ್ನೋರು ಎರಡು ರೀತಿನೂ ಬರೀರಿ, ಇಟ್ಸ್ ಓಕೆ. ಬರ್ದ್ರಾ? ನೀಟ್ ಆ್ಯಂಡ್ ಕ್ಲೀನಾಗಿ ಹಿಂಭಾಗದಲ್ಲಿ ಬರೀರಿ ಎಲ್ಲರೂ. ಡನ್? ಎಸ್. ಸೊ ಚೆಕ್ಕಲ್ಲಿ ಬರ್ದಿದ್ದೀರಿ ಇವಾಗ ನೀಟ್ ಆ್ಯಂಡ್ ಕ್ಲೀನಾಗಿ. ಚೆಕ್ ರೆಡಿ ಇದೆ ಇವಾಗ, ಮುಂಭಾಗದಲ್ಲಿ ಹಿಂಭಾಗದಲ್ಲೆಲ್ಲ ರೆಡಿ ಇದೆ ಬರೆದು. ಸರಿನಾ? ನೆಕ್ಸ್ಟ್ ವೈಟ್ ಶೀಟ್ ಹೇಳಿದ್ದೆ, ವೈಟ್ ಅಥವಾ ಯೆಲ್ಲೋ ಶೀಟ್ ಪ್ರತಿಯೊಬ್ಬರು ಕೂಡ. ಸೊ ಲೆಟ್ ಸ್ಟಾರ್ಟ್. ಈಗ ನೋಡಿ 8 o'clock ಆಗ್ತಾ ಇದೆ. ಇಲ್ಲಿಂದ ಈ 8 minutes ಏನಿದೆ, ದಿಸ್ ಇಸ್ ದ ಟೈಮ್, ಅಥವಾ ಈ ಗಂಟೆ 8ರಿಂದ ಟಿಲ್ ಈ 1 hour ಕೂಡ ವಂಡರ್ಫುಲ್ ಸಮಯ ಆಗಿರುತ್ತೆ. ಅಮೇಝಿಂಗ್, ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ರಿಸಲ್ಟ್ಸ್ ಪಡಿಬೋದು. ಬಟ್ ಇನ್ನೊಂದು 8 ನಿಮಿಷದಲ್ಲಿ ಇದನ್ನ ರಿಚುವಲ್ನ ಮಾಡೋ ಥರ ಮಾಡೋಣ ಪ್ರತಿಯೊಬ್ಬರು ಕೂಡ. ಈ ಒಂದು ವೈಟ್ ಶೀಟಲ್ಲಿ ಅಥವಾ ಯೆಲ್ಲೋ ಶೀಟಲ್ಲಿ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ತೊಗೊಂಡು ಹೆಡಿಂಗಲ್ಲಿ ಬರೀರಿ, ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಡಿಂಗಲ್ಲಿ ಬರೀರಿ, ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕನ್ನಡದಲ್ಲಿ ಬರೆಯುವಂಥವ್ರು, ಪ್ರೀತಿಯ ಬ್ರಹ್ಮಾಂಡವೇ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಬರೆದ್ರ? ಅಂಡರ್ಲೈನ್ ಮಾಡಿ ಅದನ್ನು ಹೆಡಿಂಗಲ್ಲಿ. ಅಂದರೆ ಯೂನಿವರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಲೆಟರ್ ಥರ ಇದು. ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಅಥವಾ ಪ್ರೀತಿಯ ಬ್ರಹ್ಮಾಂಡವೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬರೆದ್ರ? ಈಗ ನಿಮ್ಮ ಒಂದು ವಿಶ್ ಏನಿದೆ ಅದನ್ನು ಆಲ್ರೆಡಿ ಆಗಿದೆ ಅನ್ನೋ ರೀತಿ ಅಫರ್ಮೇಷನ್ ರೂಪದಲ್ಲಿ 8 ಬಾರಿ ಬರಿತೀರಾ ಇವಾಗ. ರೈಟ್ ನಾವು 8 times ಬರಿತೀರಾ. ಏನು ಬರಿಬೇಕು? ಫಾರ್ಮ್ಯಾಟ್ ಕೊಡ್ತೀನಿ ನಾನು, ಇದೇ ಪ್ರಕಾರ ಫಾರ್ಮ್ಯಾಟಲ್ಲಿ ಬರಿತೀರಾ. ಎಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಇಂಗ್ಲೀಷಲ್ಲಿ ಬರೆಯೋರು ಇಂಗ್ಲೀಷಲ್ಲಿ ಬರೀರಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್
that I have received dash rupees amount. ಈಗ ನೀವು ಚೆಕ್ಕಲ್ಲಿ ಏನು ಬರ್ದಿದ್ದೀರಾ ಆ ಅಮೌಂಟು 5 lakhs 2 lakhs 10 lakhs ಡಿಪೆಂಡಿಂಗ್ ಅಪಾನ್ ನಿಮ್ಮ ವಿಶ್ ಏನಿದೆ ಆ ಥರ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ದಟ್ ಐ ಹ್ಯಾವ್ ರಿಸೀವ್ಡ್ dash rupees amount. I am a money magnet. Thank you universe. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಈ ರೀತಿ ಬರೀತೀರಾ, ನನಗೆ ಡ್ಯಾಶ್ ರುಪಿ ಹಣ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷ ಮತ್ತು ಕೃತಜ್ಞತೆ ಇದೆ. ನಾನು ಹಣದ ಮ್ಯಾಗ್ನೆಟ್ ಅಥವಾ ನಾನು ಹಣದ ಆಯಸ್ಕಾಂತ. ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಕನ್ನಡದಲ್ಲಿ ಧನ್ಯವಾದಗಳು ಯೂನಿವರ್ಸ್ ಬರೀರಿ. ಇದನ್ನ 8 ಬಾರಿ ಬರೀತೀರ. ಅಬ್ಸರ್ವ್ ಮಾಡಿ ಎಲ್ಲರೂ, ಈ ಅಫರ್ಮೇಷನ್ನ 8 ಬಾರಿ ಬರೀತೀರಾ ವಿತ್ ಲಾಡ್ ಆಫ್ ಎನರ್ಜಿ, ಭಕ್ತಿ, ಶ್ರದ್ಧೆಯೊಂದಿಗೆ ಆ್ಯಂಡ್ ಇಂಟೆನ್ಷನ್ನ ಹಾಕ್ತಾ ಆಸ್ ಇಫ್ ಇದು ನಿಮಗೆ ಆಲ್ರೆಡಿ ಅಚೀವ್ ಆಗಿದೆ ಅನ್ನೋ ರೀತಿ ಫೀಲಿಂಗಲ್ಲಿ ಇದನ್ನ ಬರೀತೀರಾ. ಸೊ ಗ್ಯಾಪಲ್ಲಿ ಏನಿದೆ ಅಲ್ಲಿ ಸ್ಪೇಸ್ ಡ್ಯಾಶಲ್ಲಿ ಏನಿದೆ ಅಲ್ಲಿ ನಿಮ್ಮ ಅಮೌಂಟ್ ನೀವು ಏನು ಅಂದ್ಕೊಂಡಿದ್ದೀರ ಅಮೌಂಟ್ ಅಲ್ಲಿ ಬರೀತೀರಾ. 2 lakhs 1 lakh 5 lakh 10 lakhs ನೀವು ಫಿಲಪ್ ಮಾಡ್ತೀರಾ. ಓಕೆ, ಬರೆಯೋಣ ಎಲ್ಲರೂ. 8 times ಬರೀತೀರಾ, 8 ಬಾರಿ ಬರೀತೀರಾ. ರೆಡಿ, ಸ್ಟಾರ್ಟ್. 8 times ಬರೀರಿ ಎಲ್ಲರೂ. I am a money magnet. I am a money magnet. Okay, 1 second. Yes. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. 8 ಬಾರಿ ಬರೀರಿ ಎಲ್ಲರೂ. ಎಸ್, ಬರೆದ್ರ ಎಲ್ಲರೂ 8 times? ಓಕೆ, ಇದನ್ನ ಕೆಲವರು ಬರೀತಾ ಇದ್ದೀರಾ, ಬರೀರಿ. ಎಸ್, ಡನ್. ಈಗ ಇದನ್ನ ಮ್ಯಾನಿಫೆಸ್ಟ್ ಮಾಡೋಣ, ಎನರ್ಜೈಸ್ ಮಾಡೋಣ. ಏನು ಮಾಡಬೇಕು, ಈ ಚೆಕ್ಕನ್ನು ನೀವು ಬರೆದಂಥ ಚೆಕ್ ಏನಿದೆ ಈ ಶೀಟ್ ಜೊತೆಗೆ ಫೋಲ್ಡ್ ಮಾಡಿ ಇಡಬೇಕು. ಈ ಶೀಟ್ನ ಜೊತೆಗೆ ಫೋಲ್ಡ್ ಮಾಡಿ ಇಡ್ತೀರಾ ಲೈಕ್ ದಿಸ್.
ಈಗ ನಾವು ಬರೆದಂತ ಅಫರ್ಮೇಶನ್ ಶೀಟ್ ಒಳಗಡೆ ಈ ಚೆಕ್ ಅನ್ನ ಇಡ್ತೀವಿ ಅಂಡ್ ಇದನ್ನ ಫೋಲ್ಡ್ ಮಾಡ್ತೀರಾ. ಫೋಲ್ಡ್ ಮಾಡಿ, ಸರಿನಾ? ಸೊ ಚೆಕ್ ಬರ್ದಿರೋದು ಶೀಟ್ ಒಳಗಡೆ ಇದೆ. ಶೀಟ್ ಅಲ್ಲಿ 8 ಸರಿ ಬರ್ದಿದ್ದೀರಾ, ಅಫರ್ಮೇಶನ್ ಬರ್ದಿದ್ದೀರಾ. ಫೋಲ್ಡ್ ಮಾಡಿ ಈ ರೀತಿಯಾಗಿ ಚೆಕ್ ಅನ್ನ ಕವರ್ ಮಾಡಿ ಶೀಟ್ ಒಂದಿಗೆ. ಡನ್. ಲೆಟ್ಸ್ ಆಕ್ಟಿವೇಟ್ ದಿಸ್, ಎನರ್ಜೈಸ್ ಮಾಡೋಣ ರೈಟ್ ನೌ. ಪ್ರತಿಯೊಬ್ರು ಹೋಲ್ಡ್ ದಿಸ್, ಇದನ್ನ ಕೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳಲ್ಲಿ ಹೋಲ್ಡ್ ಮಾಡ್ತಾ ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ನಿಮ್ಮ ಚೆಕ್ನ ಮೇಲೆ, ಬರೆದಂತ ಅಫರ್ಮೇಶನ್ ಮೇಲೆ, ಗುರಿಯ ಮೇಲೆ ಫೋಕಸ್ ಮಾಡ್ತಾ ಫೀಲ್ ಮಾಡಿ, ಎನರ್ಜಿನ ಫೀಲ್ ಮಾಡಿ. ಎರಡೂ ಹಸ್ತಗಳ ಮುಖಾಂತರ ನಿಮ್ಮ ವಿಶ್ಗೆ, ಈ ಒಂದು ಮ್ಯಾಜಿಕ್ ಚೆಕ್ಗೆ, ನಿಮ್ಮ ಅಫರ್ಮೇಶನ್ಗೆಲ್ಲ ಎನರ್ಜಿಯನ್ನ ಕೊಡ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ, ಥ್ಯಾಂಕ್ ಯು ಹೇಳ್ತಾ ರಿಪೀಟ್ ಮಾಡಿ. ಈ ಒಂದು ಮಂತ್ರವನ್ನ ರಿಪೀಟ್ ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. 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 8 ಬಾರಿ ಚಾಂಟ್ ಮಾಡಿದ್ವಿ ಮಂತ್ರವನ್ನ. ಫೀಲ್ ಮಾಡಿ ಎನರ್ಜಿಯನ್ನ, ಲಕ್ಷ್ಮಿಯ ಬ್ಲೆಸ್ಸಿಂಗ್ಸ್, ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ನಿಮ್ಮ ಎಲ್ಲ ಈ ಒಂದು ಮ್ಯಾನಿಫೆಸ್ಟೇಷನ್ ಮೇಲೆ, ವಿಶ್ ಮೇಲೆ ಎನರ್ಜಿಯನ್ನ ಕೊಡ್ತಾ ಇರೋದನ್ನ ಫೀಲ್ ಮಾಡಿ. ಎನರ್ಜಿನ ಫೀಲ್ ಮಾಡಿ. ಹಸ್ತಗಳ ಮುಖಾಂತರ ನಿಮ್ಮ ಒಂದು ಗ್ರಾಟಿಟ್ಯೂಡ್ ಎನರ್ಜಿಯನ್ನ, ಪ್ರೀತಿಯನ್ನ ಕೊಡ್ತಾ ಇರೋದನ್ನ ಫೀಲ್ ಮಾಡಿ. ಹಗ್ ಮಾಡಿ, ಹಗ್ ಮಾಡಿ, ಫೀಲ್ ಮಾಡಿ ಎನರ್ಜಿನ, ಪ್ರೀತಿಯನ್ನ ಕೊಡಿ, ಕಿಸ್ ಮಾಡಿ. ನಿಮ್ಮ ಒಂದು ಈ ಮ್ಯಾನಿಫೆಸ್ಟೇಷನ್, ಲಯನ್ಸ್ ಗೇಟ್ ಪೋರ್ಟಲ್ನ ಮ್ಯಾನಿಫೆಸ್ಟೇಷನ್ ಚೆಕ್ಗೆ, ಶೀಟ್ಗೆ ಪ್ರೀತಿಯನ್ನ ಕೊಡಿ, ಕಿಸ್ ಮಾಡಿ, ಎನರ್ಜಿಯನ್ನ ಕೊಡಿ, ಥ್ಯಾಂಕ್ ಯು ಹೇಳಿ. ಡನ್. ಡನ್. ಸೊ ಇದನ್ನ ಇವತ್ತಿಂದ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ. ನಿಮ್ಮ ಪಿಲ್ಲೋ ಕೆಳಗಡೆ ಅಥವಾ ಬೆಡ್ ಕೆಳಗಡೆ ಇಟ್ಕೊಳ್ಳಿ, ಅಥವಾ ಇದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲೂ ಇಡ್ಬೋದು. ಪ್ರತಿನಿತ್ಯ ಪಿಲ್ಲೋ ಕೆಳಗಡೆ ಇಟ್ಕೊಂಡ್ರೆ ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೆ ಅಥವಾ ಬೆಳಗ್ಗೆ ಎದ್ದ ಮೇಲೆ ಇದನ್ನು ತಗೊಂಡು ಸೇಮ್ ಅಫರ್ಮೇಷನ್ನ ರೀಡ್ ಮಾಡ್ತೀರಾ. ಒಂದ್ಸರಿ ಮಂತ್ರವನ್ನು ರೀಡ್ ಮಾಡ್ತೀರಾ ಆ್ಯಂಡ್ ಫೀಲ್ ಮಾಡ್ತೀರಾ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತೀರಾ. ಆಲ್ರೆಡಿ ಸಿಕ್ಕಿದೆ, ಥ್ಯಾಂಕ್ ಯು ಅನ್ನೋ ಥರ ಫೀಲ್ ಮಾಡ್ತಾ ಫೋಲ್ಡ್ ಮಾಡಿ ಮತ್ತೆ ಇಡ್ತೀರಾ. ಐದರ್ ಪಿಲ್ಲೋ ಕೆಳಗಡೆ ಇಡಿ ಸೆಷನ್ ನಂತರ ರಾತ್ರಿ, ಅಥವಾ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ಮನಿ ಬಾಕ್ಸಲ್ಲಿ ಅಥವಾ ನಿಮ್ಮ ಡ್ರಾಯರ್ ಒಳಗಡೆ, ಕ್ಯಾಶ್ ಡ್ರಾಯರ್ ಒಳಗಡೆ ಇಡ್ಬೋದು. ಬಟ್ ಪ್ರತಿನಿತ್ಯ ತೆಗೆದು ಇದನ್ನು ಓದಿ, ಅಫರ್ಮೇಷನ್ನ ಓದಿ, ಮಂತ್ರವನ್ನು ಓದಿ, ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಮತ್ತೆ ಇಡಿ. ಈ ರೀತಿ ಮಾಡ್ತಾ ಬನ್ನಿ ಪ್ರತಿನಿತ್ಯ. ಐ ಗ್ಯಾರಂಟಿ ಯು ಮ್ಯಾಕ್ಸಿಮಮ್ ಮೆನಿ ಪೀಪಲ್ ನಿಮ್ಮ ಒಂದು ಲೈಫಲ್ಲಿ ಬಿಫೋರ್ ನವೆಂಬರ್ ಈ ಒಂದು ವಿಶ್ನ ಫುಲ್ಫಿಲ್ ಮಾಡಿರ್ತೀರ, ಅಚೀವ್ ಮಾಡಿರ್ತೀರ. ಆ್ಯಂಡ್ ನೀವೆಲ್ಲರೂ ನನ್ನ ಜೊತೆ ಶೇರ್ ಮಾಡ್ತೀರಾ, ಎಸ್ ಸರ್ ಅಚೀವ್ ಆಗಿದೆ ಅಂಥೇಳಿ. ಮಾಡ್ತೀರಾ? ಎಸ್, ಎಷ್ಟು ಜನ ಮಾಡ್ತೀರಾ? ಹೌ ಮೆನಿ ಆಫ್ ಯು ಆರ್ ರೆಡಿ? ಸೊ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಶೇರ್ ನಿಮ್ಮ ಸಕ್ಸಸ್ ಸ್ಟೋರಿನ. ಚಾಟ್ ಬಾಕ್ಸಲ್ಲಿ ಹಾಕಿ 888 ಅಂತ ಟೈಪ್ ಮಾಡಿ, ಸೊ ದಟ್ ನಿಮ್ಮ ಒಂದು ವಿಶ್ ಯೂನಿವರ್ಸ್ಗೆ ತಲುಪಲಿ, ಈ ಲಯನ್ಸ್ ಗೇಟ್ ಪೋರ್ಟಲಲ್ಲಿ ಆ್ಯಕ್ಟಿವೇಟ್ ಆಗಲಿ, ಇದೆಲ್ಲ ನಿಮಗೆ ರಿಸಲ್ಟ್ ಅಚೀವ್ ಆಗಲಿ. 888 ಅಂತ ಹೇಳಿ ಟೈಪ್ ಮಾಡಿ 3 ಟೈಮ್ಸ್, 888. ಡನ್. ಸೊ
ಸೆಷನ್ ನಂತರ ಇವಾಗ ಏನು ಮಾಡಿ ಇದನ್ನು ಕೀಪ್ ಇಟ್ ಅಂಡರ್ ಯುವರ್ ಪಿಲ್ಲೋ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಡ್ರಾಯರಲ್ಲಿಡಿ. ಪ್ರತಿನಿತ್ಯ ರಾತ್ರಿ ಅಥವಾ ಬೆಳಗ್ಗೆ ಅಥವಾ ಎರಡೂ ಟೈಮ್ ಮಾಡಿ ತಗೊಂಡು ಇದನ್ನು ಚೆಕ್ಕನ್ನು ನೋಡಿ, ಫೀಲ್ ಮಾಡಿ, ಆ್ಯಂಡ್ ಹಿಂಭಾಗದಲ್ಲಿರೋ ಮಂತ್ರವನ್ನು ಓದಿ, ಜೊತೆಗೆ ಅಫರ್ಮೇಷನ್ ಕೂಡ ಓದಿ. ಮಾಡ್ತೀರಾ? ರೆಡಿ? ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಎಂಡ್ ಮಾಡೋಣ ಈ ಒಂದು ರಿಚುವಲ್ನ. ಐ ಫೀಲ್ ಈ ಒಂದು ರಿಚುವಲ್ ಅದ್ಭುತವಾದ ಎನರ್ಜಿ ಕೊಟ್ಟಿದೆ, ಆ್ಯಂಡ್ ಈ ರಿಚುವಲಿಂದ ನಿಮ್ಮ ವಿಶ್ ಆ್ಯಕ್ಟಿವೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಖಂಡಿತ ಎಫರ್ಟ್ ಕೂಡ ಹಾಕಿ ನಿಮ್ಮ ಕರ್ಮಗಳನ್ನು ನೀವು ಮಾಡ್ತಾ ಹೋಗಿ. ನೆಗೆಟಿವ್ನ ಅವಾಯ್ಡ್ ಮಾಡಿ. ನೆಗೆಟಿವ್ ಯೋಚನೆ ಮಾಡೋದು, ನೆಗೆಟಿವ್ ಫೀಲ್ ಮಾಡೋದು, ಅಥವಾ ನೆಗೆಟಿವ್ ಬಗ್ಗೆ ಮಾತಾಡೋಂಥದ್ದು, ನೆಗೆಟಿವ್ ಸಂಘಗಳನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ದಟ್ ಇದೆಲ್ಲ ಬೇಗ ನಿಮ್ಗೆ ಅಚೀವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ರೈಟ್ ಸ್ನೇಹಿತರೆ? ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ದಿಸ್ ಲಯನ್ಸ್ ಗೇಟ್ ಪೋರ್ಟಲ್ ನಿಮ್ಮ ಒಂದು ಈ ವಿಶ್ನ ಮ್ಯಾನಿಫೆಸ್ಟ್ ಆಗೋ ಥರ ಅಚೀವ್ ಆಗಲಿ ಅಂಥೇಳಿ ಬ್ಲೆಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸೆಷನ್ನ ಒಂದು ಕಲಿಕೆ ಅಥವಾ ಈ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ. ಆ್ಯಂಡ್ ಇದನ್ನು ಮತ್ತೆ ಜನಕ್ಕೆ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವರು ಮಾಡಲಿ. ಬಿಫೋರ್ ನೈಟ್ ಇದನ್ನು ಮಾಡಲಿ. ಓಕೆ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಜೈ ಗುರುದೇವ್. ಸಿ ಯು ಆಲ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.